T20 ವಿಶ್ವಕಪ್ ಮೆಗಾ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಮಹಾ ಕದನಕ್ಕೆ ಸಾಕ್ಷಿಯಾಗಲಿದೆ. ಟೀಮ್ ಇಂಡಿಯಾಗೆ ನ್ಯೂಜಿಲೆಂಡ್ ಪಡೆ ಸವಾಲನ್ನು ಒಡ್ತಾ ಇದೆ. ಫೈನಲ್ನಲ್ಲಿ ಮೂರನೇ ವಿಶ್ವಕಪ್ನ T20 ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಳ್ಳುವುದಕ್ಕೆ ಭಾರತ ಕಾತುರವಾಗಿದೆ. ಮತ್ತೊಂದು ಕಡೆ ಕಿವೀಸ್ ಚೊಚ್ಚಲ ವಿಶ್ವಕಪ್ ಕನಸು ನನಸಾಗುತ್ತಾ ಅನ್ನುವಂತ ಕುತೂಹಲ. ಎರಡೂ ಬಲಿಷ್ಠ ತಂಡಗಳು ಮದಗಜಗಳ ಕಾದಾಟವನ್ನ ನೋಡುವುದಕ್ಕೆ ಫ್ಯಾನ್ಸ್ ಕೂಡ ಕಾತರರಾಗಿದ್ದಾರೆ. ದೇಶಾದ್ಯಂತ ಭಾರತ ಗೆದ್ದು ಬರಲಿ ಅನ್ನುವಂತಹ ಹಾರೈಕೆ ಕಾಣಿಸ್ತಾ ಇದೆ. ಹಾರೈಕೆ ಕೇಳಿ ಬರ್ತಾ ಇದೆ. ಪೂಜೆ ಪುನಸ್ಕಾರಗಳನ್ನ ನೆರವೇರಿಸುತ್ತಿದ್ದಾರೆ ಅಭಿಮಾನಿಗಳು. ಎಲ್ಲರೂ ಇಂಡಿಯಾಗೆ ಸಪೋರ್ಟ್ ಮಾಡಿ. ಇವಾಗ T20 ನಮ್ಮ ಇಂಡಿಯಾಗೂ ಆಗ್ಲಿ. ಹೆಂಗೆ ಹೇಳ್ತೀರಿ? ವಿ ಆರ್ ಇಂಡಿಯನ್ಸ್ ಬ್ರೋ, ಇವನ್ ಯು ಟು ಸಪೋರ್ಟ್ ದಟ್. ಗೈಸ್ ಪ್ಲೀಸ್ ಸಪೋರ್ಟ್ ಇಂಡಿಯಾ ಬಿಕಾಸ್ ವಿ ಆರ್ ಇಂಡಿಯಾ ವಾಲೆ. ಚಕ್ ದ ಫಟೆ. ಗೆಲ್ತಾರೆ, ಡೆಫಿನೆಟ್ಲಿ ಗೆಲ್ತಾರೆ. ಇಂಡಿಯನ್ಸ್ ನಾವು ಹೇಳ್ಬೇಕು ಗೆಲ್ತಾರಂತ. ನಮ್ಮ ಕಡೆ ವಿಲ್ ಪವರ್ ಇದೆ, ಗೆಲ್ತಾರೆ. ಸಿ ಆಲ್ವೇಸ್ ಇಂಡಿಯಾ ಇಸ್ ದ ಬೆಸ್ಟ್, ಸೊ ವಿನ್ನರ್ ಇಸ್ ಇಂಡಿಯಾ. ಮೇರಾ ಭಾರತ್ ಮಹಾನ್. ಯಾ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಯೂಶುವಲಿ ಧೋನಿ. ನೌ ಕೇಸ್ ಐ ಥಿಂಕ್ ಹಾರ್ದಿಕ್ ಪಾಂಡ್ಯ. ಥ್ಯಾಂಕ್ ಯು. ಆಡ್ತಾರೆ, 100% ವಿನ್ ಆಗ್ತಾರೆ. ಇಲ್ಲಿ ಮಟ್ಟ ಬಂದಿದ್ರು ಅಂತ ಹೇಳಿದ್ರೆ ದಟ್ ಇಸ್ ಫೈನಲ್. ವಿನ್ನರ್ ಇಸ್ ದ ಇಂಡಿಯಾ. ಥ್ಯಾಂಕ್ ಯು. ಏನಂದ್ರೆ ಭಾನುವಾರ ಬಂದಿರೋದ್ರಿಂದ ನಾವು ಎಲ್ಲೂ ಹೋಗಲ್ಲ, ಟಿವಿ ಮುಂದೆನೆ ಕುತ್ಕೊಂಡು ನೋಡ್ತಿರ್ತೀವಿ. ಆಲ್ರೆಡಿ 2 ಸತಿ ವಿನ್ ಆಗಿದೆ. ಈ ಸತಿನೂ ವಿನ್ ಆದರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಆಡಿ ವಿನ್ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ವುಮೆನ್ಸಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ. ಇವಾಗ ಬಾಯ್ಸ್ನು ಗೆದ್ದರೆ ನಮಗೂ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅವರು ವಿನ್ ಆಗಲಿ ಅಂತ ಆಶಿಸ್ತೀವಿ. ತುಂಬ ಖುಷಿಯಿಂದ ಇದ್ದೀವಿ. ವಿನ್ ಆಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀವಿ ಅವ್ರ ಮೇಲೆ. ವಿನ್ ಆದರೆ ತುಂಬ ಖುಷಿ ಆಗುತ್ತೆ. ಭಾರತ ನ್ಯೂಜಿಲೆಂಡ್ ಕ್ರಿಕೆಟ್ ಈ ಭಾನುವಾರ ನಡೀತಾ ಇದೆ. ನಮ್ಮ ಒಂದು ಆರೈಕೆ ಏನು ಅಂದರೆ, ಕಳೆದ ಬಾರಿಯಂತೆ ಈ ಬಾರಿನೂ ಕೂಡ ಭಾರತ ಕ್ರಿಕೆಟ್ ತಂಡ ನ್ಯೂಜಿಲೆಂಡನ್ನು ಮಣಿಸಿ ಮತ್ತೆ ವಿಶ್ವಕಪ್ಪನ್ನು 2020 ಸೀರೀಸ್ ವಿಶ್ವಕಪ್ಪನ್ನು ಮುಡಿಗೇರಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಹಾಗಾಗಿ ಕ್ರಿಕೆಟ್ ಆಸಕ್ತರಲ್ಲಿ ನಮಗೆ ತುಂಬಾ ಒಂದು ಕಾತರತೆಯಿಂದ ಕೂಡಿರುವಂಥ ಸನ್ನಿವೇಶ ಇದು. ಇಂಡಿಯಾ ಗೆದ್ದು ಬಂದೇ ಬರುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇಟ್ಕೊಂಡಿದ್ದೀವಿ. ಇಂಡಿಯಾಗೆ ಆಲ್ ದ ಬೆಸ್ಟ್. ಸೊ ಇವಾಗ ಭಾನುವಾರ ಏನು ವರ್ಲ್ಡ್ ಕಪ್ T20 ಫೈನಲ್ಸ್ ಪಂದ್ಯ ಇದೆ, ನ್ಯೂಜಿಲೆಂಡ್ ವಿರುದ್ಧ ಇಂಡಿಯಾ ಒಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡ್ತಾ ಇದೆ. ಸೊ ಅಲ್ಲಿ ಇಂಡಿಯಾದು ರೆಕಾರ್ಡ್ ಅಷ್ಟು ಒಂದು ಉತ್ತಮವಾಗಿಲ್ಲ. ಸೊ ಒಂದು ಚಾಲೆಂಜಿಂಗ್ ಟಾಸ್ಕು ಇಂಡಿಯಾಕ್ಕೆ. ಸೊ ಟೀಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯಾಕಂದರೆ ಒಂದು ಟೀಮ್ ಆಗಿ ಕ್ರಿಕೆಟ್ ಆಡಿದಾಗಲೇ ಯಾವ್ದಾರು ಒಂದು ದೊಡ್ಡ ಮಟ್ಟದಲ್ಲಿ ಈ ಥರ ಟೂರ್ನಮೆಂಟ್ನೆಲ್ಲ ಗೆಲ್ಬೋದು. ಈಗ ನಿನ್ನೆ ನೋಡಿದಂಥ ಸೆಮಿಫೈನಲ್ ಪಂದ್ಯದಲ್ಲಿ ಅಷ್ಟು ಸುಲಭವಾಗಿರಲಿಲ್ಲ ಇಂಗ್ಲೆಂಡ್ ಟೀಮು. ಅಲ್ಲಿ ಒಂದು ಟೀಮ್ ವರ್ಕ್ ಕಾಣಿಸ್ತು. ಆಮೇಲೆ ಬುಮ್ರಾ ಅವ್ರ ಬೌಲಿಂಗ್ ಭಾಳ ಫಾರ್ಮಲ್ಲಿದೆ. ಸಂಜು ಸ್ಯಾಮ್ಸನ್ನು ಓಪನಿಂಗಲ್ಲಿ ಉತ್ತಮವಾದ ಒಂದು ಪ್ಲಾಟ್ಫಾರ್ಮ್ನ ಹಾಕ್ಕೊಡ್ತಾ ಇದ್ದಾರೆ. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಆಗಲಿ ಎಲ್ಲರೂ ಉತ್ತಮವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಬೌಲಿಂಗ್ ಮಾಡ್ತಾರೆ. ಒಂದು ಟೀಮ್ ಆಡಿದಾಗ ಮಾತ್ರ ವರ್ಲ್ಡ್ ಕಪ್ ಅಂತ ದೊಡ್ಡ ಸ್ಟೇಜ್ಗಳನ್ನು ಗೆಲುವನ್ನು ಸಾಧಿಸಲಿ ಒಂದು ಸುಲಭವಾದ ಒಂದು ಅವಕಾಶ ಇರುತ್ತೆ. ಸೊ ನ್ಯೂಜಿಲೆಂಡ್ಗೂ ಏನು ಅಷ್ಟೊಂದು ಹಗುರವಾಗಿ ತೊಗೊಳಂಗಿಲ್ಲ. ಯಾಕಂದರೆ ಮೊದಲು ಒಂದ್ಸಲಿ ಸೋತಿದ್ದೀವಿ ನಾವು ಅವ್ರ ವಿರುದ್ಧ ವಿಶ್ವಕಪ್ನಲ್ಲಿ. ಸೊ ಈ ಬಾರಿ ಅದ್ರ ಸೇಡನ್ನ ತೀರಿಸ್ಕೊಳ್ಳುತ್ತೆ ಭಾರತ ಅಂತೇಳಿ ನಮ್ಮೆಲ್ಲ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಭಾನುವಾರದ ಒಂದು ಫೈನಲ್ ಪಂದ್ಯವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಸೊ ಹೋಪ್ಫುಲಿ ಇಂಡಿಯಾ ವಿಲ್ ವಿನ್ ದಿಸ್ ವರ್ಲ್ಡ್ ಕಪ್ ಅಂತೇಳಿ ನಾನೊಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. 2 ಮ್ಯಾಚು ಸೂಪರ್ ಆಗಿದೆ. 2 ಟೀಮು ಚೆನ್ನಾಗಿದೆ. ಫೀಲ್ಡಿಂಗ್, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿದೆ. ಬಾಲಿಂಗ್ ನಮಗೆ ನಮ್ಮ ಕಂಟ್ರಿನೇ ಗೆಲ್ಲಬೇಕು. ನಮ್ಮ ಕಂಟ್ರಿ ಚೆನ್ನಾಗಿದೆ. ಆದರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ನಮಗೆ ಅಷ್ಟೊಂದು ಮ್ಯಾಚ್ ವಿನ್ ಆಗಿರೋದು ಇಲ್ಲ. ಯಾಕಂದರೆ ವರ್ಲ್ಡ್ ಕಪ್ಪು ಸೋತ್ವಿ. ಸೊ ಅಲ್ಲಿ ಒಂದು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲ್ಲ. ಬಟ್ ಪ್ಲೇಯರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಗೆಲ್ತೀವಿ ನಾವೇ 100%. ಫೈನಲಲ್ಲಿ ಇವಾಗ ಸಂಜು ಸ್ಯಾಮ್ಸನ್ ಫಾರ್ಮಲ್ಲಿ ಇರೋದು ನೋಡಿದ್ರೆ ಅವರೇ ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು ಅಂತ ಅನಿಸುತ್ತೆ. ಅವ್ರು ಬಿಟ್ಟರೆ ಇಶಾನ್ ಕಿಶಾನು, ಸೂರ್ಯಕುಮಾರ್ ಯಾದವ್ ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಪಂದ್ಯ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು. ಬೌಲಿಂಗಲ್ಲಿ ಜಸ್ಪ್ರೀತ್ ಬುಮ್ರಾ ಫಾರ್ಮಲ್ಲಿದ್ದಾರೆ. ಬ್ಯಾಟಿಂಗಲ್ಲಿ ಅಭಿಷೇಕ್ ಶರ್ಮಾ ಚೂರು ರನ್ ಹೊಡ್ಕೊಡ್ಲಿ ಎಂದು ವಿನಂತಿಸುತ್ತೇನೆ. ಸಂಜು ಸ್ಯಾಮ್ಸನ್ ಫಾರ್ಮಲ್ಲಿದ್ದಾರೆ. ಅವರು 2 ಮ್ಯಾಚಲ್ಲಿ ಒಂದು 92, 93, ಒಂದು 82 ಹೊಡೆದಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಶಿವಮ್ ದುಬೆ ಬ್ಯಾಟಿಂಗು ಚೆನ್ನಾಗಿದೆ. ಅವ್ರು ಸ್ವಲ್ಪ ಬಾಲಿಂಗ್ ಇಂಪ್ರೂವ್ ಮಾಡ್ಕೊಬೇಕು. ಫೈನಲ್ ಮ್ಯಾಚು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಸಂಜು ಸ್ಯಾಮ್ಸನ್ ಸೆಂಚುರಿ ಬೇಕು ಈ ಸರಿ. ಆಮೇಲೆ ಈ ಸರಿ ಕಪ್ ನಮ್ಮ ಮನೆಗೆ ಬರಬೇಕು. ನ್ಯೂಜಿಲ್ಯಾಂಡು ಸೋಲ್ಬೇಕು.
ನಾವೇ ಗೆಲ್ಲಬೇಕು. ಸಂಜು ಸ್ಯಾಮ್ಸಂಗು ಒಳ್ಳೆ ಫಾರ್ಮಲ್ಲಿ ಹೊಡೆದು ನಮ್ಮನ್ನ 200 ಕ್ರಾಸ್ ಮಾಡಬೇಕು ನಮ್ಮ ಟೀಮಿಂದು. ಆಮೇಲೆ ಅಭಿಷೇಕು ಚೆನ್ನಾಗಿ ಆಡಬೇಕು, ಲೈಕ್ 3-10 ಆ ಥರ ಬೇಡ, ನಮಗೆ ಸ್ವಲ್ಪ 6-4 ಜಾಸ್ತಿ ಬೇಕು. ಆಮೇಲೆ ಅಭಿಷೇಕು ಚೆನ್ನಾಗಿ ಆಡಬೇಕು. ಆಮೇಲೆ ತಿಲಕ್ ವರ್ಮಾ ಇವನು ಡೌನರ್ ಆರ್ಡರಲ್ಲಿ ರಿಂಕು ಸಿಂಗು ಈ ಸರಿ ಮ್ಯಾಚಲ್ಲಿ ಆಡಬೇಕು. ಆಮೇಲೆ ಅಷ್ಟೇ ಹೇಳಕ್ಕೆ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಪಂದ್ಯ ಇದೆ. ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡಬೇಕು ಅಂತೀನಿ. ಒಂದು 50 ಹೊಡೆದ್ರೆ ಇಂಡಿಯಾಗೆ ಈಸಿ ಆಗುತ್ತೆ ಅಂತ ಅಂತೀನಿ. ದುಬೆ ಒಂಚೂರು ಚೆನ್ನಾಗಿ ಆಡಬೇಕು ಅಂತೀನಿ ಬ್ಯಾಟಿಂಗು. ಮತ್ತು ಹಾರ್ದಿಕ್ ಪಾಂಡ್ಯನ್ ಚೆನ್ನಾಗಿ ಆಡ್ತಾಯಿದ್ದಾರೆ, ಹಾಗೆ ಕಂಟಿನ್ಯೂ ಮಾಡಲಿ ಅಂತೀನಿ. ಈ ಸಂಜು ಸ್ಯಾಮ್ಸನ್ ಅವರು 100 ಬರಬೇಕು ಅಂತೀನಿ. ಈ ಸತಿ ಚೆನ್ನಾಗಿ ಆಡ್ತಾಯಿದ್ದಾರೆ ಇಂಡಿಯಾ, ಹಂಗೆ ಸಾಗಬೇಕು ಅಂತಂತೀನಿ. ಕಪ್ ಗೆಲ್ಲಬೇಕು ಇಂಡಿಯಾ. ಶ್ರೇಯಸ್. ನ್ಯೂಜಿಲೆಂಡ್ ಪಂದ್ಯ ಇದೆ, ಭಾರಿ ಇಂಪಾರ್ಟೆಂಟ್ ಮ್ಯಾಚು, ಫೈನಲ್ಸ್ ಬೇರೆ. ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಆಮೇಲೆ ಅಭಿಷೇಕ್ ಶರ್ಮಾಗೆ ಸ್ವಲ್ಪ ಪಿಕಪ್ ಆಗಬೇಕು. ಆಮೇಲೆ ಇದು 10 ಒಳಗೆಲ್ಲ ಹೊಡಿಬಾರ್ದು, ಚೆನ್ನಾಗಿ ಒಂದು 50 ಹೊಡೆದ್ರೆ ಯೂಟಿಲೈಸ್ ಆಗುತ್ತೆ ಇಂಡಿಯಾಗೆ. ಆಮೇಲೆ ಸಂಜು ಸ್ಯಾಮ್ಸನ್ ಒಳ್ಳೆ ಚೆನ್ನಾಗಿ ಆಡ್ತಾಯಿದ್ದಾರೆ. ಆಮೇಲೆ ಅವ್ರು ಸೆಂಚುರಿ ನೋಡಬೇಕಂತ ನನಗೂ ಆಸೆ ಜಾಸ್ತಿ. ಆಮೇಲೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಒಳ್ಳೆ ಲೋವರ್ ಆರ್ಡರ್ ಬ್ಯಾಟರು. ಟೀಮ್ ಇಂಡಿಯಾದಲ್ಲಿ ನೋಡೋಕೆ ಬಂದರೆ ಎಲ್ಲ ಫಾರ್ಮಲ್ಲಿದ್ದಾರೆ. ನೆನ್ನೆ ಸೆಮಿಫೈನಲ್ಸ್ ಕೂಡ ಚೆನ್ನಾಗಿ ಆಡಿದ್ರು. ಅಭಿಷೇಕ್ ಶರ್ಮಾ ಒಬ್ಬ ಫಾರ್ಮಲ್ಲಿಲ್ಲ, ಅವನು ಫಾರ್ಮಿಗೆ ಬಂದರೆ ಇನ್ನೂ ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡ್ಬೋದು, 200+ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಬೌಲಿಂಗ್ ಲೈನಪ್ ಅಂತ ಬಂದರೆ ಬೌಲಿಂಗಲ್ಲಿ ವರುಣ್ ಚಕ್ರವರ್ತಿ, ಬೂಮ್ರಾ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ, ದೂಬೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ, ಬೌಲಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾನೆ. ಆಮೇಲೆ ಸಂಜು ಸ್ಯಾಮ್ಸನ್ ಅಂತ ಬಂದರೆ ಅವನಂತೂ ಫುಲ್ ಅಲ್ಟಿಮೇಟ್ ಫಾರ್ಮಲ್ಲಿದ್ದಾನೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾವ ಪಿಚ್ಚಲ್ಲಿ ಬೇಕಾದ್ರೂ ಎಲ್ಲರೂ ಫಾರ್ಮಲ್ಲಿದ್ದರೆ ಯಾವ ಪಿಚ್ ಇದ್ರೂ ಕೂಡ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಟಾರ್ಗೆಟ್ ಜಾಸ್ತಿ ಸೆಟ್ ಮಾಡ್ಬೋದು. ಆಮೇಲೆ ನ್ಯೂಜಿಲ್ಯಾಂಡ್ ಮೇಲೆ ಆರಾಮಾಗಿ ಗೆಲ್ಬೋದು. ಚೇಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅಭಿಷೇಕ್ ಶರ್ಮಾನು ಫಾರ್ಮಲ್ಲಿದ್ದರೆ 200+ ಆರಾಮಾಗಿ ಮಾಡ್ತಾರೆ. ಚೇಸ್ ಮಾಡೋದು ಅಂತ ಬಂದರೆ ಮಾಡ್ತಾರೆ. ನ್ಯೂಜಿಲ್ಯಾಂಡ್ಗೆ 170-180 ಮಾಡ್ತಾರೆ. ಚೇಸ್ ಮಾಡೋದು ಆರಾಮಾಗಿ ಮಾಡ್ತಾರೆ. ಆಮೇಲೆ ರನ್ ಟಾರ್ಗೆಟ್ ಕೂಡ ಫಸ್ಟ್ ಬ್ಯಾಟಿಂಗ್ ಇದೆ, ರನ್ ಟಾರ್ಗೆಟ್ ಕೂಡ ಜಾಸ್ತಿ ಸೆಟ್ ಮಾಡ್ತಾರೆ. ಸೆಮಿಫೈನಲ್ ಗೆದ್ದಿದ್ದಾರೆ, ತುಂಬ ಚೆನ್ನಾಗಿ ಆಡಿದಾರೆಲ್ಲ. ಹೈ ಸ್ಕೋರಿಂಗ್ ಮ್ಯಾಚ್ ಇತ್ತು, ಪ್ರೆಷರ್ ಸಮೇತ ಇತ್ತು, ಬಟ್ ಎಲ್ಲ ಪ್ಲೇಯರ್ಸ್ ಅದನ್ನ ಹೋಲ್ಡ್ ಮಾಡಿದ್ದಾರೆ. ಎಲ್ಲ ಪ್ಲೇಯರ್ಸು ತುಂಬ ಅಮೇಸಿಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಲಾಸ್ಟ್ 2 ಮ್ಯಾಚಸ್ಸಿಂದ ಸಖತ್ತಾಗಿ ಆಡ್ತಿದ್ದಾರೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಸೊಕ್ಕದಾಗಿ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಪ್ರೆಷರ್ ಇದ್ದಿದ್ದ ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬೌಲರ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅನಿಸ್ಬೋದು, ಬಟ್ ಪ್ರೆಷರ್ ಇತ್ತು ಆ ಪಿಚ್ಚಲ್ಲಿ. ಜಸ್ಪ್ರೀತ್ ಬುಮ್ರಾ ಅಂತೂ ಅಮೇಸಿಂಗ್ ಬೌಲರ್. ನಮ್ಮ ಕಡೆ ಯಾವಾಗ ಪ್ರೆಷರ್ ಬೀಳುತ್ತೋ ಅವ್ರು ಬಂದು ಅದನ್ನು ದೂರ ಮಾಡ್ತಾರೆ ಇಂಡಿಯಾ ಪ್ರೆಷರ್ನ. ಶಿವಮ್ ದುಬೆ ಅಂತೂ ಈ ಸೀರೀಸ್ ಪೂರ್ತಿ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಸೊ ಇಂಡಿಯಾ ಕ್ವಾಲಿಫೈ ಆಗಿದ್ದಾರೆ ಫೈನಲ್ಸಿಗೆ. ಇನ್ನೇ ಅಕ್ಷರ್ ಪಟೇಲ್ ಅಮೇಸಿಂಗ್ ಕ್ಯಾಚಸ್ ಹಿಡಿದ್ರು, ಫೀಲ್ಡಿಂಗ್ ಡಿಪಾರ್ಟ್ಮೆಂಟು ಇಂಪ್ರೂವ್ ಆಗಿದೆ. ಜೇಕೋಬ್ ಬೆಥೆಲ್, ನ್ಯೂಜಿಲ್ಯಾಂಡ್ ಡೇಂಜರ್ ಅನ್ಸುತ್ತೆ, ಬಟ್ ಕ್ರಿಕೆಟ್ ಈಸ್ ಅ ಗೇಮ್ ಆಫ್ ಅನ್ಸರ್ಟನಿಟಿ, ಎನಿ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಬಟ್ ವಿ ಆರ್ ರಿಯಲಿ ಹೋಪಿಂಗ್ ಫಾರ್ ದಿ ಬೆಸ್ಟ್. ಯಾಕಂದರೆ ನಮ್ಮ ಬಾಯ್ಸ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಎಲ್ಲ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಇಂಡಿಯಾದಲ್ಲೇ ನಡೀತಿರೋದು. ಸೊ ಎಲ್ಲರೂ ಹೋಪ್ ಇದೆ, ಹಿಸ್ಟ್ರಿನ ರಿಪೀಟ್ ಮಾಡ್ತೀವಿ ಅಂತ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಇಂಡಿಯಾ ತುಂಬ ಚೆನ್ನಾಗಿ ಆಟ ಆಡ್ತಿದೆ. ಸೊ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಅಥವಾ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಎಲ್ಲರದ್ದು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಅವರು ಫಾರ್ಮಲ್ಲಿ ಬಂದರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಬೌಲಿಂಗ್ ಯೂನಿಟ್ ಅಂತ ಬಂದರೆ ಬೂಮ್ರಾ, ನಮ್ಮ ಹತ್ರ ವರುಣ್ ಚಕ್ರವರ್ತಿ ಅವರಿದ್ದಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ವರ್ಲ್ಡ್ ನಂಬರ್ 1 ಬೌಲರ್ ಆಗಿದ್ದಾರೆ ಅವರು. ಸೊ ನೆಕ್ಸ್ಟು ಅಕ್ಷರ್ ಪಟೇಲ್ ಅವರಿದ್ದಾರೆ, ಶಿವಮ್ ದುಬೆ ಅವರು ಆಲ್ರೌಂಡರ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ಸೊ ಇದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾ ಹೋದರೆ ಹೋದ್ಸಲ ಇಂಗ್ಲೆಂಡ್ ಜೊತೆ ಅವ್ರು ಆಡ್ಬಿಟ್ಟು ಹೆಂಗೆ ಗೆದ್ದಿದ್ದಾರೋ ಹಾಗೆ ಫೈನಲ್ಸಲ್ಲೂ ನ್ಯೂಜಿಲ್ಯಾಂಡ್ ಜೊತೆ ಆಡ್ಬಿಟ್ಟು ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. 3ನೇ ಸಲ ನಮಗೆ ಟ್ರೋಫಿ ಬರುತ್ತೆ ಅಂತ ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದೀವಿ. ಸೊ ಟ್ರೋಫಿ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ವಿ. ಆಲ್ ದ ಬೆಸ್ಟ್ ಇಂಡಿಯಾ. ಸೆಮೀಸಲ್ಲಿ ಇಂಡಿಯಾ ಇಂಗ್ಲೆಂಡ್ನ 7 ರನ್ಸಿಂದ ಸೋಲ್ಸಿದೆ. ಹಾಗಾಗಿ ಈ ಫೈನಲ್ಸಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬೌಲಿಂಗಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಇಂಡಿಯಾದವರು, ಹಾಗೆ ಫಾರ್ಮಲ್ ಕೂಡ ಇದ್ದಾರೆ. ಶಿವಮ್ ದುಬೆ, ಆಮೇಲೆ ಸ್ಯಾಮ್ಸನ್ ಜಾನ್ಸನ್ನು, ಈ ಥರ ಬೌಲರ್ಸ್ಗಳೆಲ್ಲ ಚೆನ್ನಾಗಿ
ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮತ್ತು ಬ್ಯಾಟಿಂಗಲ್ಲೂ ತುಂಬ ಫಾರ್ಮಲ್ಲಿ ಇದ್ದಾರೆ ಇಂಡಿಯಾ. ಹಾಗಾಗಿ ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ನನ್ನ ಫೇವ್ರೆಟ್ ಕ್ರಿಕೆಟರ್ ಬಂದ್ಬಿಟ್ಟು ಶಿವಮ್ ದುಬೆ ಅಂತ. ಅವರು ಜಾಸ್ತಿ 50 ರನ್ಸ್ಗಿಂತ ಜಾಸ್ತಿ ಹೊಡಿಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಸೆಮಿಫೈನಲ್ಸಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಇತ್ತು, ಅದರಲ್ಲಿ ಇಂಡಿಯಾ ತುಂಬ ಚೆನ್ನಾಗಿ ಆಡಿದ್ರು ಕೂಡ. ಅದೇ ಥರ ಈ ಫೈನಲ್ಸಲ್ಲಿ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಇದೆ. ಅದಕ್ಕೂ ಕೂಡ ಈ ಸತಿ 3rd ಟೈಮ್ ಕಪ್ ವಿನ್ ಆಗಲಿ, ಟ್ರೋಫಿ ವಿನ್ ನಮ್ಮದೇ ಆಗಲಿ ಅಂತ ತುಂಬ ಕಾಯ್ತಾ ಇದ್ದೀವಿ ಕೂಡ. ಈ ಸತಿ ಇಂಡಿಯಾದಲ್ಲಿ ಬೌಲಿಂಗ್ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ. ಬಟ್ ಬ್ಯಾಟಿಂಗಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಮತ್ತು ಸ್ಕೈ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಹೋಪ್ ಈ ಸತಿನೂ ಕೂಡ 3rd ಟೈಮ್ ಟ್ರೋಫಿ ನಮ್ಮದೇ ಆಗಲಿ ಅಂತ ಹೋಪ್ಸ್ ಇದೆ. ಸೊ ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಇಲ್ಲಿ ತನಕ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಒಂದು ಮ್ಯಾಚನ್ನು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದಾರೆ. ಬಟ್ ಅದಾದಮೇಲೆ ಕನ್ವಿನ್ಸಿಂಗ್ ವಿಕ್ಟ್ರಿ ಇದೆ. ಅಫ್ಕೋರ್ಸ್ ಅಹಮದಾಬಾದಲ್ಲಿ ಗೆಲ್ತಾರೆ ಇಂಡಿಯಾ. ಸೊ ಆಲ್ ದಿ ಬೆಸ್ಟ್ ಇಂಡಿಯಾ. ಟೀಮ್ ಎಲ್ಲ ಚೆನ್ನಾಗಿದೆ. ಫುಲ್ ಡೆಪ್ ಬ್ಯಾಟಿಂಗ್ ಇದೆ, ಬೌಲಿಂಗ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಕ್ರಿಕೆಟು. ಆಲ್ ದಿ ಬೆಸ್ಟ್ ಇಂಡಿಯಾ. ಥ್ಯಾಂಕ್ಸ್. ಫೈನಲ್ ಮ್ಯಾಚ್ ಇದೆ, ಅದರಲ್ಲೂ ಅಷ್ಟೇ ಇಂಡಿಯಾ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ವಿನ್ ಆಗಲಿ, ಆಲ್ ದ ಬೆಸ್ಟ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ಸೆಮಿಫೈನಲ್ಸ್ನಲ್ಲಿ ಭಾರಿ ಜಯವನ್ನು ಗಳಿಸಿದ್ದೀರಾ ಇಂಗ್ಲೆಂಡ್ ಮೇಲೆ. ಸೊ ಎಲ್ಲ ಪ್ಲೇಯರ್ಸು ಒಳ್ಳೆ ಫಾರ್ಮಲ್ಲಿದ್ದೀರಾ. ಎಸ್ಪೆಷಲಿ ಬ್ಯಾಟಿಂಗಲ್ಲಿ ಸಂಜು ಸ್ಯಾಮ್ಸನ್ ಅವರು ಹೋದ ಸರಿ 95 ಮಾಡಿದರು, ಈ ಸರಿನೂ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬೌಲಿಂಗಲ್ಲಿ ಬೂಮ್ರಾ ಅವರು ಭಾಳ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಅಕ್ಷರ್ ಪಟೇಲ್ ಅವ್ರ ಕ್ಯಾಚ್ ಇರ್ಬೋದು, ಎಲ್ಲ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.